ಶ್ರೀ ಗುರುಚರಣ ಸರೋಜ ರಜನಿಜ ಮನ ಮುಕುರ ಸುಧಾರಿ ವರ್ಣೋ ರಘುವರ ವಿಮಲಾಶ ಯೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಅರ್ಹು ಕಲೇಶ ವಿಕಾರ. ಇದು ಹನುಮಾನ್ ಚಾಲಿಸದ ಒಂದು ಭಾಗ. ಗುರುಗಳ ಚರಣದ ಧೂಳಿನಿಂದ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ಚತುರ್ವಿಧ ಫಲಗಳು ನಮ್ಮದಾಗುತ್ತವೆ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಕರುಣಿಸುವ ಪ್ರಭು ಶ್ರೀರಾಮಚಂದ್ರನು ನಮ್ಮನ್ನ ಕಾಪಾಡ್ತಾನೆ. ಬುದ್ಧಿಹೀನನಾದ ನನಗೆ ಪವನಪುತ್ರ ಹನುಮಂತನೇ ಬಲ ಬುದ್ಧಿ ಮತ್ತು ವಿದ್ಯೆಯನ್ನು ಕರುಣಿಸಿ ನನ್ನೆಲ್ಲ ಕಷ್ಟ ಮತ್ತು ದೋಷಗಳನ್ನು ದೂರ ಮಾಡಲಿ ಅಂತ ಪ್ರಾರ್ಥಿಸುವ ಅತ್ಯಂತ ಶಕ್ತಿಶಾಲಿ ಮಂತ್ರವಿದು. ಹನುಮಾನ್ ಚಾಲೀಸದ ಬಗ್ಗೆ ಬಹುತೇಕರು ಕೇಳಿರ್ತಾರೆ. ಹನುಮಾನ್ ಚಾಲೀಸ ಹನುಮಂತನಷ್ಟೇ ಶಕ್ತಿಶಾಲಿ. ಯಾಕಂದ್ರೆ ಬರೀ ಇದೊಂದು ಮಂತ್ರದಿಂದ ನಿಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರ ಕಂಡುಕೊಳ್ಬಹುದು. ಕೆಲವೊಬ್ರು ಮಂತ್ರದಿಂದ ಮಾವಿನಕಾಯಿ ಉದುರಲ್ಲ ಅಂತಾರೆ. ಆದರೆ ಮಂತ್ರದಿಂದಲೇ ಮಳೆ ಬರಿಸಿದೆ ನಮ್ಮ ಸನಾತನ ಧರ್ಮ. ಮಂತ್ರ ಶಕ್ತಿಗಳಿಂದಲೇ ನಾನಾ ವಿಸ್ಮಯಗಳನ್ನು ಸೃಷ್ಟಿಸಿದೆ. ಯಜ್ಞ ಯಾಗಾದಿಯಿಂದ ಹಿಡಿದು ಪ್ರತಿಯೊಂದು ಪೂಜಾ ಕಾರ್ಯಕ್ಕೂ ಮಂತ್ರವೇ ಅತ್ಯಂತ ಶ್ರೇಷ್ಠ. ಎಲ್ಲಿ ಮಂತ್ರಘೋಷಗಳು ಮೊಳಗ್ತಾವೋ ಅಲ್ಲಿ ಮಾತ್ರ ಭಗವಂತನ ಸಂಚಾರವಿರುತ್ತೆ. ಇಂತಹ ಮಂತ್ರಗಳಲ್ಲಿ ಈ ಹನುಮಾನ್ ಚಾಲೀಸ್ ಕೂಡ ಒಂದು. ಆಂಜನೇಯನನ್ನ ಸರ್ವಾಂತರ್ಯಾಮಿ ಅಂತೀವಿ. ಹೀಗಾಗಿ ಬ್ರಹ್ಮಚರ್ಯ ಪರಿಪಾಲಕರನ್ನ ಯಾರು ಈ ಹನುಮಾನ್ ಚಾಲೀಸದೊಂದಿಗೆ ಪ್ರಾರ್ಥಿಸ್ತಾರೋ ಅಂತಹವರ ಬದುಕು ಬಂಗಾರವಾಗುತ್ತೆ. ಯಾಕಂದ್ರೆ ಈ ಹನುಮಾನ್ ಚಾಲೀಸದಲ್ಲಿ ಭಗವಂತನ ಶಕ್ತಿಗಳೆಲ್ಲ ಅಡಕವಾಗಿವೆ. ಹನುಮಾನ್ ಚಾಲೀಸ ಹೇಳಬೇಕು ಅಂದರೆ ಬರೀ ಮಂತ್ರ ಪಠಣೆ ಮಾಡೋದಷ್ಟೇ ಅಲ್ಲ, ಇದಕ್ಕೊಂದಷ್ಟು ರೀತಿ ನೀತಿಗಳಿವೆ. ಮೊದಲು ಸಂಕಲ್ಪ, ನಂತರ ಶ್ರೀರಾಮಚಂದ್ರ ಹಾಗೂ ಆಂಜನೇಯನ ಆವಾಹನೆ. ಇದಾದ ನಂತರವೇ ಹನುಮಾನ್ ಚಾಲೀಸ ಪೂಜೆ ಶುರುವಾಗುವುದು. ಬರೀ 11 ದಿನ ಈ ಪೂಜೆ ಮಾಡಿದರೆ ಸಾಕು, ನಿಮ್ಮ ಬದುಕಲ್ಲಿ ಹೊಸ ಮನ್ವಂತರವೇ ಶುರುವಾಗುತ್ತೆ. ಹನುಮಾನ್ ಚಾಲೀಸ ಪೂಜೆಯ ಮಹತ್ವದ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಎಲ್ಲ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ವೀಕ್ಷಕರೇ, ನಿಮ್ಮ ಬದುಕಲ್ಲಿ ಕಷ್ಟಗಳ ಸರಮಾಲೆಯೇ ಸುತ್ತಿಕೊಂಡಿದೆ ಎಂದಾಗ, ಅದೆಷ್ಟೇ ಪೂಜೆ ಮಾಡಿದ್ರು, ನಾನಾ ದೇವಸ್ಥಾನಕ್ಕೆ ಹೋಗಿ ಬಂದರೂ ಪ್ರಯೋಜನವಾಗಿಲ್ಲ ಎಂದಾಗ ಇದೊಂದು ಪೂಜೆಯನ್ನು ಮಾಡಿ ನೋಡಿ. ನಿಮ್ಮ ಬದುಕಲ್ಲಿ ಖಂಡಿತವಾಗಿಯೂ ಬದಲಾವಣೆ ಶುರುವಾಗುತ್ತೆ. ಯಾಕಂದರೆ ಪವನಸುತನಲ್ಲಿರುವ ಶಕ್ತಿ ಅಂತಹದ್ದು. ಹನುಮಾನ್ ಚಾಲೀಸವನ್ನು ತುಂಬ ಜನ ಹೇಳುತ್ತಾರೆ, ಹಾಗೆಯೇ ತುಂಬ ಜನ ಕೇಳ್ತಾರೆ. ಆದರೆ ಹನುಮಾನ್ ಚಾಲೀಸದ ಪೂಜೆಯ ಬಗ್ಗೆ ಮಾತ್ರ ಬಹುತೇಕರಿಗೆ ಗೊತ್ತಿರೋದಿಲ್ಲ. ಹನುಮಾನ್ ಚಾಲೀಸ ಪೂಜೆ ಮಾಡೋದಕ್ಕೂ ಮೊದಲು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ನಮ್ಮ ಬದುಕಲ್ಲಿ ಈ ರೀತಿಯ ಕಷ್ಟಗಳು ಬಂದೊದಗಿವೆ, ಇದಕ್ಕೆ ನೀನೇ ಪರಿಹಾರವನ್ನು ಕಲ್ಪಿಸಬೇಕು ಭಗವಂತ, ನಿನ್ನನ್ನೇ ನಂಬಿಕೊಂಡು ಈ ಸಂಕಲ್ಪ ಮಾಡಿಕೊಳ್ತಾ ಇದ್ದೇನೆ ಅಂತ 11 ದಿನದ ಪೂಜೆಯನ್ನು ಶುರು ಮಾಡಬೇಕು. ಹನುಮಾನ್ ಚಾಲೀಸವನ್ನ ಯಾವಾಗಲೂ ಪ್ರಾತಃ ಕಾಲದಲ್ಲೇ ಪಠಣ ಮಾಡಬೇಕು. ಈ ಹನುಮಾನ್ ಚಾಲೀಸ ಪೂಜೆ ಶುರು ಮಾಡುವ ಮೊದಲು ಶ್ರೀರಾಮ ಮತ್ತು ಆಂಜನೇಯನನ್ನ ಮನದಲ್ಲಿ ಧ್ಯಾನಿಸಬೇಕು. ಇದಾದ ನಂತರವೇ ಹನುಮಾನ್ ಚಾಲೀಸ ಪೂಜೆ ಪ್ರಾರಂಭವಾಗುವುದು. ಇನ್ನು ಹನುಮಾನ್ ಚಾಲೀಸವನ್ನ ಯಾವಾಗಲೂ ದೊಡ್ಡ ಧ್ವನಿಯಲ್ಲಿ ಪಠಿಸಬಾರದು, ಮಿತವಾದ ಧ್ವನಿಯಲ್ಲಿ ಪಠಿಸಬೇಕು. ಹಾಗಂತ ಮನಸ್ಸಲ್ಲೂ ಪಠಿಸಬಾರದು. ಹನುಮಾನ್ ಚಾಲೀಸ ಪೂಜೆಯನ್ನು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯೊಳಗೆ ಮಾಡಿದರೆ ತುಂಬಾ ಶ್ರೇಷ್ಠ. ಮಂತ್ರ ಪಠಿಸುವಾಗ 1, 3, 7, 9 ಅಥವಾ 11 ಬಾರಿ ಜಪ ಮಾಡಬೇಕು. ಮಂಗಳವಾರವನ್ನು ಮತ್ತು ಶನಿವಾರವನ್ನು ಆಂಜನೇಯನ ವಾರ ಅಂತೀವಿ. ಹೀಗಾಗಿ ಮಂಗಳವಾರ ಮತ್ತು ಶನಿವಾರದಂದು ಚಾಚೂ ತಪ್ಪದೆ ಅದೆಷ್ಟೇ ಕೆಲಸ ಕಾರ್ಯಗಳಿದ್ದರೂ ಬಿಡದೆ ಈ ಪೂಜೆಯನ್ನು ಮಾಡಬೇಕು. ಆಂಜನೇಯನಿಗೆ ಕೆಂಪು ಬಣ್ಣವೆಂದರೆ ಅತ್ಯಂತ ಪ್ರೀತಿಯಂತೆ. ಹೀಗಾಗಿ ಪೂಜೆಯ ಸಮಯದಲ್ಲಿ ಕೆಂಪು ವಸ್ತ್ರವನ್ನೇ ಬಳಸಿ. ಜೊತೆಗೆ ಭಗವಂತನಿಗೆ ತುಳಸಿ ಮಾಲೆಯನ್ನು ಹಾಕಿ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ. 11 ದಿನದ ಸಂಕಲ್ಪದ ವೇಳೆ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಹಾಗೂ ಮದ್ಯವನ್ನು ಸೇವಿಸಬಾರದು. ಹನುಮಂತನನ್ನ ಶಿವನ ರುದ್ರಾವತಾರ ಅಂತ ಹೇಳಲಾಗುತ್ತೆ. ಇನ್ನು ಆಂಜನೇಯನ ಪೂಜೆ ಪ್ರಾರಂಭಿಸುವ ಮೊದಲು ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕು ನೋಡಿ. ಮೊದಲಿಗೆ ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಬೇಕು. ನಂತರ ತುಪ್ಪ ಅಥವಾ ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚಿ ಒಂದು ಕಳಶದಲ್ಲಿ ನೀರು, ನಾಣ್ಯ ಮತ್ತು ವೀಳ್ಯದೆಲೆಯನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯನ್ನು ಇಟ್ಟು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ವೇಳೆ ಮೊದಲು ನಿಮ್ಮ ಕೈಯಲ್ಲಿ ನೀರು ಮತ್ತು ಹೂವನ್ನು ಹಿಡಿದುಕೊಂಡು ಪ್ರತಿಜ್ಞೆಯೊಂದನ್ನು ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳನ್ನು ಭಗವಂತನ ಬಳಿ ಹೇಳಿಕೊಂಡು ಶೀಘ್ರದಲ್ಲೇ ಇಷ್ಟಾರ್ಥವನ್ನು ಈಡೇರಿಸುವಂತೆ ಬೇಡಿಕೊಳ್ಳಿ. ಹೀಗೆ 11 ದಿನಗಳವರೆಗೆ ಹನುಮಾನ್ ಚಾಲೀಸವನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಬೇಕು. ಈ ಪೂಜೆ ಪೂರ್ಣಗೊಂಡ ನಂತರ ಅಂದರೆ 11ನೇ ದಿನದಂದು ಕಳಶದ ಮೇಲಿಟ್ಟ ತೆಂಗಿನಕಾಯಿಯನ್ನು ನೀರಲ್ಲಿ ಹಾಕಿ ಅಥವಾ ನದಿಯ ನೀರಲ್ಲಿ ಬಿಟ್ಟು ಬಿಡಿ. ಬಳಿಕ ಕಳಶದಲ್ಲಿರುವ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಸಿಂಪಡಿಸಿ ಹಾಗೂ ತೀರ್ಥದ ರೂಪದಲ್ಲಿ ಕುಟುಂಬದ ಸದಸ್ಯರೆಲ್ಲ ಸ್ವೀಕರಿಸಿ. ಕೊನೆಗೆ ಅದರಲ್ಲಿರುವ ನಾಣ್ಯ ಮತ್ತು ಲವಂಗವನ್ನು ನೀವು ಹಣ ಇಡುವ ಜಾಗದಲ್ಲಿ ಇಟ್ಟುಬಿಡಿ. ಯಾರು ಈ ರೀತಿಯಾಗಿ 11 ದಿನದ ಹನುಮಾನ್ ಚಾಲೀಸ ಪೂಜೆಯನ್ನು ಮಾಡ್ತಾರೋ ಅಂತಹವರ ಬದುಕಲ್ಲಿ ಖಂಡಿತವಾಗಿಯೂ ಫಲ ಸಿದ್ಧಿಸುತ್ತೆ. ಭಗವಂತನ ಕೃಪೆ ನಿಮ್ಮ ಮೇಲಾಗುವುದು ಸ್ವಲ್ಪ ತಡವಾಗಬಹುದು, ಆದರೆ ಸಂಕಷ್ಟಗಳು ದೂರವಾಗುವುದು ಮಾತ್ರ ಶತಸಿದ್ಧ.
ಆಂಜನೇಯನನ್ನ ಯಾವಾಗಲೂ ಭಕ್ತ ಪ್ರಿಯ ಅಂತೀವಿ. ಹೀಗಾಗಿ ಯಾರು ಇವರನ್ನ ಈ ಹನುಮಾನ್ ಚಾಲಿಸ ಪೂಜೆ ಮೂಲಕ ಆರಾಧಿಸಿ ಧ್ಯಾನಿಸ್ತಾರೋ ಅಂತಹವರ ಬದುಕು ಬಂಗಾರವಾಗುತ್ತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಈ ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಆಗಬೇಕು, ರೀಚ್ ಆಗಬೇಕು ಅಂದರೆ ಈ ಸೆಕ್ಷನ್ ಅಲ್ಲಿರುವಂತಹ ಕಮೆಂಟ್ ಸೆಕ್ಷನ್ ಅಲ್ಲಿರುವಂತಹ ಐ ಬಟನ್ ಕೂಡ ಕ್ಲಿಕ್ ಮಾಡಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.